ವಿಕಲಚೇತನರು ಅಸಹಾಯಕರಲ್ಲ, ಸದೃಢರಿಗಿಂತಲೂ ವಿಶಿಷ್ಟ ಸಾಧನೆ ಮಾಡಬಲ್ಲರು. ಗುಡ್ಲಾನೂರ. ವಿಕಲಚೇತನರು ಅಸಹಾಯಕರಲ್ಲ, ಸದೃಢರಿಗಿಂತಲೂ ವಿಶಿಷ್ಟ ಸಾಧನೆ ಮಾಡಬಲ್ಲವರು ಎಂದು ಶಿಕ್ಷಕ ಎಸ್.ಎಚ್. ಗುಡ್ಲಾನೂರ ಹೇಳಿದರು. ಅವರು ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶನಿವಾರದಂದು ವಿಕಲಚೇತನನ ನಡೆ ಸಕಲ ಚೇತನನ ಕಡೆ ಎಂಬ ಜಾಗೃತಿ ಜಾಥಾವನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿಕಲಚೇತನರು ಅಸಹಾಯಕರಲ್ಲ, ಸದೃಢರಿಗಿಂತಲೂ ವಿಶಿಷ್ಟ ಸಾಧನೆ ಮಾಡಬಲ್ಲವರು. ಅವರಿಗೆ ಬೇಕಿರುವುದು ಅನುಕಂಪವಲ್ಲ, ಅವಕಾಶ ಬೇಕಿದೆ ಎಂದರು. ನಂತರ ಮುಖ್ಯ ಶಿಕ್ಷಕ ವಿ.ಕೆ. ಬಂಡಿವಡ್ಡರ ಮಾತನಾಡಿ, ವಿಕಲಚೇತನರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ವಿಶಿಷ್ಟ ಸಾಧನೆ ಮಾಡಿದವರ ಕುರಿತು ತಿಳಿಸಿದರು. ಶ್ರವಣ ದೋಷದಿಂದ ಯಾವ ಮಗು ಕೂಡ ಶಿಕ್ಷಣ ಪಡೆಯುವಲ್ಲಿ ವಂಚಿತವಾಗಬಾರದು ಎಂಬ ಉದ್ದೇಶದಿಂದ ಶ್ರೀಗಳು ದೊಡ್ಡ ಸಂಕಲ್ಪ ಮಾಡಿಕೊಂಡು ಇಂದು ಉಚಿತವಾಗಿ ಕೃತಕ ಕೈ ಕಾಲು ಜೋಡಣೆ ಶ್ರವಣ ಸಾಧನ ವಿತರಿಸುತ್ತಿರುವುದು ಗವಿಮಠ ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗವಿಸಿದ್ದಪ್ಪ ಕರಮುಡಿ, ಜಿ.ಎಂ. ಹೊಸಮನಿ, ಎನ್.ಟಿ. ಸಜ್ಜನ, ಬಿ.ವಿ. ಲಕ್ಷಾಣಿ, ಎಸ್.ಜೆ. ಪಾಟೀಲ, ವಿ.ಆರ್. ಹಿರೇಮಠ, ಎಸ್.ಎಂ. ಹಿರೇಮಠ, ಡಿ.ಡಿ. ಜೋಗಣ್ಣವರ, ಆರ್.ಡಿ. ರಾಠೋಡ, ಮಂಜುಳಾ, ಭುವನೇಶ್ವರಿ, ಮೃತ್ಯುಂಜಯ ಶಿಕ್ಷಕರು ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಜಾಗೃತಿ ಜಾಥಾ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಜಾಗೃತಿಯ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳವರು ಏರ್ಪಡಿಸಿಕೊಳ್ತಾ ಬರ್ತಾ ಇದ್ದಾರೆ. ಅದರಂತೆ 2015ರಿಂದ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರಲಾಗಿದೆ. ಇವತ್ತಿನ ಈ ಒಂದು ಜಾಥಾ ಕಾರ್ಯಕ್ರಮದ ಶೀರ್ಷಿಕೆ ವಿಕಲಚೇತನನ ನಡೆ ಸಕಲ ಚೇತನದ ಕಡೆ ಅಂತಕ್ಕಂಥ ಒಂದು ಶೀರ್ಷಿಕೆ. ಅಂದರೆ ವಿಕಲಚೇತನರಿಗೆ ಇವತ್ತಿನ ದಿನದಲ್ಲಿ ಕೈಕಾಲುಗಳು ಅಂದರೆ ಕೃತಕವಾಗಿರ್ತಕ್ಕಂಥ ಕೈಕಾಲುಗಳ ಜೋಡಣೆ ಹಾಗೂ ಈ ಒಂದು ಶ್ರವಣ ದೋಷವನ್ನು ಹೊಂದಿರತಕ್ಕಂಥ ಅಂಥವ್ರಿಗೆ ಶ್ರವಣ ಸಾಧನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಆ ವಿಕಲಾಂಗರು ಅಬಲರಲ್ಲ, ಅವರು ಸಬಲರು ಅಂತಕ್ಕಂಥ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಇನ್ನೂ ಪ್ರಗತಿಯನ್ನು ಹೊಂದಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿನ ಶ್ರವಣ ಸಾಧನಗಳನ್ನು ಅಂದರೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದತಕ್ಕಂಥ ಉದ್ದೇಶವನ್ನು ಮನಗಂಡು ಆ ಪೂಜ್ಯ ಶ್ರೀಗಳವರು ಇವತ್ತಿನ ದಿನ ಒಂದು ಶ್ರವಣ ಸಾಧನವನ್ನು ಅಂದರೆ ಉಚಿತವಾಗಿ ಅನೇಕ ಸಂಘ ಸಂಸ್ಥೆಗಳ ಒಂದು ಸಹಾಯದಿಂದಾಗಿ ಏನಂತಂದ್ರೆ ಅವರು ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಬೆಳಗ್ಗೆ 8:30ರಿಂದ ಇವತ್ತು ಆ ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದರ ಅಂಗವಾಗಿ ಕುಕನೂರಿನಲ್ಲಿ ಕೂಡ ಈ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ನಾವು ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮತ್ತು ಶಿಕ್ಷಕರ ಜೊತೆಯಲ್ಲಿ
ಆಯೋಜಿಸಿಕೊಂಡು ಬರ್ತಕ್ಕಂಥ ಒಂದು ಉದ್ದೇಶ ಇದು ಅಂತ ಹೇಳ್ತಾ ಈ ಒಂದು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇವೆ.